ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯ ಇತ್ಯಾದಿಗಳು ನಡೀತವೆ ಅಂತ ತಿಳ್ಕೊಳ್ಳಿ. ಆವಾಗ ಏನಾದರೂ ಒಂದು ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಯಾವುದೋ ವ್ಯಕ್ತಿಗಳಿಂದನೋ, ಹೊರಗಡೆಯವರಿಂದನೋ, ಪಕ್ಕದ ಮನೆಯವರಿಂದನೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಿರಿಕಿರಿ ಇತ್ಯಾದಿಗಳು ಪ್ರಾರಂಭ ಆಗುತ್ತೆ. ಯಾವಾಗ ನೋಡಿದ್ರೂ ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯ ಮಾಡುವಾಗ ಇದ್ದಿದ್ದೇ ಬಿಡಿ ಅನ್ನುವಂಥದ್ದು ಕೆಲವರು ಮಾತು ಬರ್ತಾ ಇರ್ತದೆ. ಯಾವುದಾದ್ರು ಒಂದು ದೇವಸ್ಥಾನಗಳಿಗೆ ಹೋಗ್ತೀವಿ ನಾವು, ವಿಶೇಷವಾಗಿರುವಂಥ ಯಾವುದೇ ದೇವಸ್ಥಾನ ಆಗಿರ್ಬೋದು, ಮನೆ ದೇವರಾಗಿರ್ಬೋದು ಅಥವಾ ಕುಲದೇವರಾಗಿರ್ಬೋದು. ಹೋಗೋದಕ್ಕಿಂತ ಮುಂಚೆಯಿಂದನೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಹೋಗುವಾಗ ಕಿರಿಕಾಗುತ್ತೆ, ಬರ್ತಾ ಆಕ್ಸಿಡೆಂಟ್ ಆಗುತ್ತೆ, ಅಥವಾ ಬರ್ತಾ ಕಿರಿಕಿರಿ ಆಗುತ್ತೆ, ಗಲಾಟೆಗಳು. ಅಲ್ಲಿ ದೇವಸ್ಥಾನ ಅಂತಲೂ ನೋಡಲ್ಲ, ಅಲ್ಲಿ ಜಗಳಗಳು ಸ್ಟಾರ್ಟ್ ಆಗಿಬಿಟ್ಟಿರ್ತವೆ. ಈ ರೀತಿ ಯಾಕಾಗುತ್ತೆ? ಅದಾದಮೇಲೆ ಎಲ್ಲ ಕೂಲ್. ಯಾವುದಾದ್ರು ದೇವಸ್ಥಾನ, ಯಾವುದಾದ್ರು ಹೋಮ ಹವನ, ಮನೆಯಲ್ಲಿ ಒಂದು ಪೂಜೆ ವೃತಾಚರಣೆ ಇತ್ಯಾದಿಗಳನ್ನು ಮಾಡುವಾಗ ಮಾತ್ರನೇ ಸಮಸ್ಯೆ ಆಗ್ತಾ ಇದೆ ಸರ್ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ, ಅಂಥವರಿಗಾಗಿ ನಾನು ಒಂದು ಪರಿಹಾರವನ್ನು ತಂದಿದ್ದೀನಿ. ಈ ಒಂದೇ ಪರಿಹಾರ ನಿಮ್ಮ ಮನೆಯ ವಾಸ್ತು ದೋಷವನ್ನು ಕೂಡ ಸರಿ ಮಾಡೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಕನಿಷ್ಠ ಪಕ್ಷ ವಾಸ್ತುವಿನಲ್ಲಿ ಎಲ್ಲಿ ದೋಷ ಇದೆ ಅನ್ನುವಂಥ ಒಂದು ಸಿಂಪ್ಟಮ್ಸ್ನಾದರೂ ನಿಮಗೆ ತೋರಿಸುತ್ತೆ. ಆಯಿತಾ? ರೈಟ್. 2. ಮೂರನೇದು ಏನು ಅಂತ ಹೇಳಿದ್ರೆ, ಈ ಒಂದು ಪರಿಹಾರದಿಂದ ಇದೆರಡೇ ನಡೀತಾ ಇದ್ದಿದ್ದು, ಆದರೆ ಏನಂತ ಗೊತ್ತಿಲ್ಲ, ಕಾಕತಾಳೀಯವಾಗಿ ಇದೇ ಪರಿಹಾರದಿಂದ ಆ ಮನೆಯಲ್ಲಿರುವಂಥ ರೋಗಿಗಳು ಚೇತರಿಕೆ ಆಗೋದಕ್ಕೆ ಪ್ರಾರಂಭ ಆಗಿದ್ದಾರೆ. ಇದು ನೋಡಿರುವಂಥ ಸತ್ಯ, ಅದಕ್ಕೋಸ್ಕರ ಸೇರಿಸಿದ್ದೀವಿ ಇದರಲ್ಲಿ. ಈ ಸಲ ಏನು ಅಂತ ಹೇಳಿದ್ರೆ, ಆಟೋಮೆಟಿಕ್ಕಾಗಿ ರೋಗಿಗಳೆಲ್ಲೂ ಕೂಡ ಒಂದು ಚೇತರಿಕೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಯಾವತ್ತು ಮೆಡಿಸನ್ ಇತ್ಯಾದಿಗಳಿಂದನೇ ರೋಗ ಗುಣ ಆಗುತ್ತೆ ಅಂತಲ್ಲ, ಹಾಗಂತ ಆಗಲ್ಲ ಅಂತನೂ ಅಲ್ಲ. ನಾವು ಹೇಗಿದ್ದೀವಿ, ನಮ್ಮ ಮನೋಸ್ಥೈರ್ಯ ಹೇಗಿದೆ, ಮನೋಬಲ ಹೇಗಿದೆ, ನಮ್ಮ ಆತ್ಮಸ್ಥೈರ್ಯ ಹೇಗಿದೆ ಅನ್ನೋದ್ರ ಮೇಲೆ ಕೂಡ ರೋಗ ಎಷ್ಟು ಬೇಗ ಗುಣ ಆಗುತ್ತೆ ಅನ್ನೋದು ಕೂಡ ನಿರ್ಬಲ ಆಗಿರ್ತದೆ. ಅರ್ಥ ಆಯ್ತಲ್ವಾ? ಸೊ ವಾಸ್ತುಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ರೋಗಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ಶುಭ ಕಾರ್ಯ ಇತ್ಯಾದಿಗಳು ನಡೆಯುವಾಗ, ದೇವಸ್ಥಾನ ಇತ್ಯಾದಿಗಳು ಹೋಗುವಾಗ ಆಗುವಂಥ ಅವಘಡಗಳು, ಜಗಳಗಳು, ಮನಸ್ತಾಪಗಳು, ಇವೆಲ್ಲದಕ್ಕೂ ಒಂದು ಪರಿಹಾರವನ್ನು ನಾನು ಕೊಡ್ತಾ ಇದ್ದೀನಿ. ಒಳ್ಳೆ ದಿನವನ್ನು ಆಯ್ಕೆ ಮಾಡ್ಕೊಳ್ಳಿ. ಭಾನುವಾರ, ಮಂಗಳವಾರ, ಶನಿವಾರವನ್ನು ಹೊರತುಪಡಿಸಿ, ಅಮಾವಾಸ್ಯೆ, ಹುಣ್ಣಿಮೆ ಇತ್ಯಾದಿಗಳನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ತುಳಸಿಯನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಅದನ್ನು ಇಟ್ಟು ಬೆಳೆಸಲು ಪ್ರಾರಂಭ ಮಾಡಿ. ಬೆಳಿಬೇಕು. ತುಳಸಿ ಬೆಳೆದ ಹಾಗೆ ಮಾತ್ರನೇ ಈ ಸಮಸ್ಯೆಗಳು ಸರಿಯಾಗ್ತಾ ಬರ್ತವೆ. ಸರ್ ತಗೊಂಬಂದಿಟ್ಟೆ ಸರ್, ಸರಿಯಾಗಿ ಬೆಳಕು ಬೀಳ್ತಾ ಇಲ್ವೇನೋ, ಅದು ಒಣಗೋಯ್ತು, ಈ ರೀತಿ ನೀವು ಇತ್ಯಾದಿಗಳನ್ನ ಹೇಳ್ಬೋದು. ನನಗದು ಬೇಕಾಗಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಆ ಜಾಗದಲ್ಲಿ ಅದು ಬೆಳಿಬೇಕು. ಮನೆ ಹಾಲಲ್ಲಿ ಇಡ್ಲಾ, ಎಲ್ಲಿ ಬೇಕಾದ್ರೂ ಇಡಿ, ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅಂಟು ಮುಟ್ಟು ಮೈಲಿಗೆಗಳು ತಗಲಬಾರದು ಅಂತ ಒಂದು ಪ್ರದೇಶದಲ್ಲಿ ಇದನ್ನಿಡಿ. ಸರ್ ನಮ್ಮ ಮನೆ ಇದೆ, ಮೇಲ್ಗಡೆ ಟೆರೆಸಲ್ಲಿ ಇಡ್ಬೋದಾ ಸರ್? ಮೇಲ್ಗಡೆ ಟೆರೆಸಲ್ಲಿ ವಾಯುವ್ಯ ದಿಕ್ಕು ಎಲ್ಲಿ ಬರುತ್ತೆ ಅಂತ ನೋಡ್ಬಿಟ್ಟು ಅಲ್ಲಿಡಿ, ಆಗುತ್ತೆ. ಅಲ್ಲೂ ಕೂಡ ಇಡ್ಬೋದು. ಇಲ್ಲ ಮನೆಯ ಒಳಗಡೆ, ಇದೆರಡು ಬಿಟ್ಟು ಬೇರೆ ಎಲ್ಲೂ ಇಡೋ ಹಾಗಿಲ್ಲ. ಮನೆಯಲ್ಲಿ ಅಥವಾ ಮನೆಗೆ ಸಂಬಂಧಪಟ್ಟಂಥ ಜಾಗದಲ್ಲಿ ವಾಯುವ್ಯ ಮೂಲೆಯಲ್ಲಿ ಇಡ್ಬೋದಾ? ಇಡ್ಬೋದು. ಮನೆಯ ಒಳಗಡೆಗೆ ಸಂಬಂಧಪಟ್ಟಂಥ ವಾಯು ಮೂಲೆ, ಮೇಲೆ ಟೆರೆಸಿಗೆ ಸಂಬಂಧಪಟ್ಟಂಥ ವಾಯು ಮೂಲೆಯಲ್ಲಿ ಒಂದು ತುಳಸಿಯನ್ನು ತಾವು ಬೆಳೆಸೋದಕ್ಕೆ ಪ್ರಾರಂಭ ಮಾಡಿ. ತಾಯಿ ತುಳಸಿ ಯಾವ ರೀತಿಯಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಗಿರ್ತದೋ ಅದೇ ರೀತಿಯಲ್ಲಿ ನಾನು ಹೇಳಿರುವಂಥ 3 ಸಮಸ್ಯೆಗಳಿಗೆ ಒಂದೇ ಪರಿಹಾರ. ನಿಮ್ಮ ಜೀವನದಲ್ಲಿ ಈ ಪರಿಹಾರವನ್ನು ನೀವು ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.